ರಾಜ್ಯ ಕಮಲ ಪಡೆಯ ನಾಯಕರು ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ಸೃಷ್ಟಿಯಾಗಿದೆ. ರಾಜ್ಯ ಕಮಲ ಪಡೆಯ ನಾಯಕರು ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ಸೃಷ್ಟಿಯಾಗಿದೆ. ಧರ್ಮೇಂದ್ರ ಪ್ರಧಾನ್ರಿಂದ ಪಕ್ಷ ಬಲವರ್ಧನೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಬಿಎಲ್ ಸಂತೋಷ್ರಿಂದ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಬೆಂಗಳೂರಿಗೆ ಧರ್ಮೇಂದ್ರ ಪ್ರಧಾನ್ರವರು ಕೂಡ ಆಗಮಿಸಿದ್ದಾರೆ. ರಾಜ್ಯ ಕಮಲ ಪಡೆಯ ನಾಯಕರು ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಗೊಂದಲ ಕೂಡ ಈಗಾಗಲೇ ಸೃಷ್ಟಿಯಾಗಿತ್ತು. ಇನ್ನು ರಾಜ್ಯ ಬಿಜೆಪಿಯಲ್ಲೂ ಕೂಡ ಬಣಬಡಿದಾಟ ಅನ್ನೋದು ಇತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅನ್ನೋ ಸಾಕಷ್ಟು ಗೊಂದಲಗಳು ಕೂಡ ಇದ್ದು, ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು ಎಂದು ಈಗಾಗಲೇ ತೀರ್ಮಾನವನ್ನ ಮಾಡಿದ್ರು. ಇನ್ನು ಕೆಲವರು ಇದಕ್ಕೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದೀಗ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಮುಂದಿನ 2.5 ವರ್ಷಗಳಲ್ಲಿ ಪಕ್ಷ ಬಲವರ್ಧನೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಇವತ್ತು ಸರಣಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಇಂದು ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಜೊತೆ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮಾಜಿ ಪರಿಷತ್ ಸದಸ್ಯರು, ಪರಾಜಿತ ಅಭ್ಯರ್ಥಿಗಳ ಜೊತೆ ಇವತ್ತು ಚರ್ಚೆಯನ್ನ ನಡೆಸಲಾಗುತ್ತೆ. ಅಭ್ಯಾಸ ವರ್ಗದ ಹೆಸರಿನಲ್ಲಿ ನಡೆಸಲಿರುವಂತಹ ಮಹತ್ವದ ಸಭೆ ಇದು. ಬಂಡಾಯ ಶಮನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ಇದೀಗ ಮುಂದಾಗಿದ್ದಾರೆ. ಇನ್ನು ರಾಜ್ಯದ ಬಿಜೆಪಿ ನಾಯಕರಿಗೆ ಕೆಲ ಸೂಚನೆಯನ್ನ ನೀಡುವ ಸಾಧ್ಯತೆ ಕೂಡ ಇದೆ. ಈಗ ರಾಜ್ಯ ಕಮಲ ಪಡೆಯ ನಾಯಕರು ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಇದೀಗ ಬಿಜೆಪಿ ನಾಯಕತ್ವ ಬದಲಾವಣೆಯಲ್ಲಿ ಕೆಲವೊಂದಷ್ಟು ಗೊಂದಲ ಇತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಬಿಜೆಪಿಯಲ್ಲಿ ನಿನ್ನೆ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು ಮತ್ತೆ ಬಿಎಲ್ ಸಂತೋಷ್ ಅವರು ರಾಜ್ಯಕ್ಕೆ ಭೇಟಿ ನೀಡುವುದರ ಮುಖಾಂತರವಾಗಿ ಒಂದು ರೀತಿಯಾಗಿ ರಾಜ್ಯ ಬಿಜೆಪಿಯಲ್ಲಿರುವಂತಹ ಬಂಡಾಯ ಶಮನಕ್ಕೆ ಮುಂದಾಗಿರುವಂತದ್ದು ಸದ್ಯಕ್ಕೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಮುಂದಿನ ಎರಡೂವರೆ ವರ್ಷದಲ್ಲಿ ಏನು ಮುಂಬರುವ ವಿಧಾನಸಭಾ ಚುನಾವಣೆ ಇರುವುದು ದೃಷ್ಟಿಯಿಂದಾಗಿ ಪಕ್ಷದ ಬಲವರ್ಧನೆಯ ಜೊತೆಯಲ್ಲಿ ಸದ್ಯಕ್ಕೆ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಪೂರ್ವ ತಯಾರಿಗೆ ಬೇಕಾಗುವಂತ ಎಲ್ಲಾ ಸಕಲ ಸಿದ್ಧತೆಗಳನ್ನ ಬಿಜೆಪಿ ಮಾಡ್ಕೊಂಡು ಅಂತ ಸದ್ಯಕ್ಕೆ ಕಾಣ್ತಾ ಇದೆ. ಅದರ ಜೊತೆಯಲ್ಲಿ ಏನು ಬಿಜೆಪಿಯಲ್ಲಿ ಹಲವು ನಾಯಕತ್ವ ಬದಲಾವಣೆ ಆಗಿರ್ಬೋದು ಮತ್ತೆ ನಾಯಕರ ನಡುವಿನ ಹಲವು ಮುನಿಸುಗಳನ್ನ ಈಗಾಗಲೇ ಹೈಕಮಾಂಡ್ ಅದನ್ನ ಶಮನ ಮಾಡೋಕೆ ಮುಂದಾಗಿರುವಂತದ್ದು. ಏನು ಯತ್ನಾಳ್ ಆಗಿರ್ಬೋದು ಮತ್ತೆ ಶಿವರಾಮ್ ಹೆಬ್ಬಾರು ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಪಕ್ಷದಲ್ಲಿ ಎಲ್ಲವೂ ಸಸೂತ್ರವಾಗಿದೆ ಎಂಬಂತೆ ಎಲ್ಲವೂ ಭಾಸವಾಗ್ತಾ ಇದೆ. ಆದ್ರೆ ನಾಯಕರ ನಡುವೆ ಎಲ್ಲ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ, ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ರಾಜ್ಯದ ಬಿಜೆಪಿ ಏನು ರಾಜ್ಯಾಧ್ಯಕ್ಷ ಇದ್ದಾರೆ ವಿಜೇಂದ್ರ ಅವರನ್ನ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿ ಯತ್ನಾಳ್ ಅವರ ಬಣ ಇನ್ನೊಂದು ಬಣ ಮತ್ತೊಂದು ಕಡೆಯಲ್ಲಿ ಪಕ್ಷದ ಒಡಕನ್ನ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರ ನಡುವೆ ಮುನಿಸಿದೆ ಅಂತಕ್ಕಂಥದ್ದು ಸದ್ಯಕ್ಕೆ ಎದ್ದು ಕಾಣ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ಏನು ರಾಜ್ಯ ಬಿಜೆಪಿಯ ಏನು ಮಾಜಿ ಹಾಲಿ ಸದಸ್ಯರುಗಳನ್ನ ಕರೆಸಿಕೊಂಡು ಒಂದು ಖಾಸಗಿ ಹೋಟೆಲ್ ನಲ್ಲಿ ಸಭೆಯನ್ನ ನಡೆಸಿದ್ರ ಮುಖಾಂತರವಾಗಿ ಸಭೆಯನ್ನ ಮಾಡಿ ಅವರ ಬಂಡಾಯವನ್ನ ಶಮನ ಮಾಡೋಕೆ ಈಗಾಗಲೇ ರಾಜ್ಯ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿ ನೀಡಿ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಿದ್ದಾರೆ. ಮತ್ತೆ ಕೆಲವಷ್ಟು ಟಿಪ್ಸ್ಗಳನ್ನ ನಾಯಕರಿಗೆ ನೀಡುವಂತ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.